ಇರುವಂತದ್ದು. ಈ ದಿನ ಮಾಜಿ ಸಿಎಂ BS ಯಡಿಯೂರಪ್ಪನವರಿಗೂ ಕೂಡ ಸಂಕಷ್ಟ ಎದುರಾಗ್ತಾ ಇದೆ. BSYಗೆ ಉರುಳಾಗುತ್ತಾ ಹಾಗಾದ್ರೆ KIDB ಭೂಮಿ ಮಂಜೂರಾತಿ ಸಿಎಂ ಆಗಿದ್ದಾಗ ಮಂಜೂರಾತಿ ಮಾಡಿದ್ರಲ್ಲ, ಅದೀಗ ಮುಳುವಾಗುತ್ತಾ BSYಗೆ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. $1.5 ಕೋಟಿ ಇಡೀ ವರ್ಷದಲ್ಲಿದೆ. ಈಗ ಒಂದು ಕಡೆ ಮಾಜಿ ಸಿಎಂ BS ಯಡಿಯೂರಪ್ಪನವರಿಗೆ ಸಂಕಷ್ಟ ಎದುರಾಗ್ತಾ ಇದೆ. ಜಸ್ಟ್ ಬಿಕಾಸ್ BSYಗೆ ಉರುಳಾಗುತ್ತಾ KIDB ಭೂಮಿ ಮಂಜೂರಾತಿ ಅನ್ನುವಂಥ ಪ್ರಶ್ನೆ ಮೂಡಿದೆ. ಮುಖ್ಯಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ ಮಂಜೂರಾತಿ ಮಾಡಿದ್ದಾರೆ ಎನ್ನಲಾದಂತಹ ಭೂಮಿ ಇದು. ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ರಾಜ್ಯಪಾಲರಿಗೆ ಮನವಿಯನ್ನ ಮಾಡಲಾಗಿದೆ. ಮನವಿಯನ್ನ ಸಲ್ಲಿಸೋದಕ್ಕೆ ಇತ್ತ ಮುಂದಾಗಿದ್ದಾರೆ ವಕೀಲರಾದಂತಹ ಕಾರ್ಯಕರ್ತರು. ನರಸಿಂಹಮೂರ್ತಿ ನೇತೃತ್ವದ ನಿಯೋಗದಿಂದ ಮನವಿಯನ್ನ ಮಾಡಲಾಗುತ್ತೆ. ಇನ್ನು ಕೆಲವು ನಿಮಿಷಗಳಲ್ಲಿ ಬೆಳಗ್ಗೆ 11:30 ಗಂಟೆಗೆ ನಾನು 10-20 ನಿಮಿಷದಲ್ಲಿ ರಾಜಭವನಕ್ಕೆ ತೆರಳಿ ಮನವಿಯನ್ನ ಸಲ್ಲಿಕೆ ಮಾಡಲಿದ್ದಾರೆ. ರಾಜ್ಯಪಾಲರ ಭೇಟಿಗೆ ಕಾಲಾವಕಾಶವನ್ನು ಕೂಡ ಕೇಳಿದೆ ನಿಯೋಗ. ದಾಖಲೆ ಸಮೇತ ಮನವಿಯನ್ನ ಸಲ್ಲಿಸಲಿದೆ ನಿಯೋಗ. ಇಲ್ಲಿ BS ಯಡಿಯೂರಪ್ಪ ಸೇರಿದಂತೆ BY ವಿಜಯೇಂದ್ರ, ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಎಲ್ಲರೂ ಕೂಡ ಸಿಎಂ ಸಿದ್ದರಾಮಯ್ಯನವರನ್ನ ಅವರ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗೆ ಇಳಿಸಬೇಕು ಅನ್ನುವಂತಹ ಬಹುದೊಡ್ಡ ಪ್ಲಾನಿಂಗ್ ಅನ್ನ ಹಾಕಿಕೊಂಡಿದ್ರು. ಅದರಲ್ಲೂ ಮುಖ್ಯವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡಲೇಬೇಕು ಅಂತ ಬಹಳ ದೊಡ್ಡ ಮಟ್ಟದಲ್ಲಿ ಧ್ವನಿಯನ್ನ ಎತ್ತಿದ್ರು. ಸಿದ್ದರಾಮಯ್ಯನವರಿಗೆ ಇದನ್ನ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯನೇ ಆಗಲಿಲ್ಲ. ಅವರು ನೇರವಾಗಿ ರಾಜ್ಯಪಾಲರಂತ ತಾವರ್ ಚಂದ್ ಗೆಹ್ಲೋಟ್ ಅವ್ರಿಗೂ ಕೂಡ ಪತ್ರವನ್ನ ಬರೆದ್ರು. ಇಲ್ಲಸಲ್ಲದ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ದೂರು ಕಟ್ಟುವಂತವ್ರು ಏನು ಸಾಚಾಗಳಲ್ಲ, ಅವ್ರ ಮೇಲೂ ಕೂಡ ಸಾಕಷ್ಟು ದೂರುಗಳು